ನಾವು ಬಲ ಸಮುದಾಯದ ಒಂದು ಹಿತಾಸಕ್ತಿಗಾಗಿ ರಚನೆ ಮಾಡ್ಕೊಂಡಂಥ ಒಂದು ತಂಡ. ಆ ತಂಡದ ಸಂಚಾಲಕ ಪರಮಾನಂದ MS ಅಂತ ನಾನು. ನಮ್ಮ ತಂಡದ ಸದಸ್ಯರು ಶರತ್, ಸುರೇಶ್ ಮತ್ತು ನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಅಶ್ವಿನಿ ಈ ಥರ. ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ವಿಚಾರ ಏನಿತ್ತು ಅಂತಂದರೆ, ನಾಳೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ಆಯೋಗದ ವರದಿಯನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡಿ ಏನೋ ಒಂದು ತೀರ್ಮಾನ ತಗೊಳ್ಳೋಕ್ಕೆ ಹೊರಟಿದೆ ಸರ್ಕಾರ. ಅದಕ್ಕೆ ಮುಂಚೆ ಒಂದು ಸಲ ಪರಿಷ್ಕರಿಸಿ ಅನ್ನೋದು ಕೂಡ ನಮ್ಮ ಒಂದು ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ಆಗಿತ್ತು. ಆ ವಿಚಾರವಾಗಿ ಇವತ್ತೇನು ಬೆಂಗಳೂರಲ್ಲಿ ಒಂದು ಪ್ರತಿಭಟನೆ ನಡೀತಿದೆ, ಅದಕ್ಕೆ ನಮ್ಮ ಭೀಮಬಲ ಬಳಗದ್ದು ಕೂಡ ಬೆಂಬಲ ಇದೆ. ಇದರ ಜೊತೆಗೆ ನಮ್ಮ ಭೀಮಬಲ ಬಳಗದ ಒಂದು ವಿಚಾರ ಸ್ಪೆಸಿಫಿಕ್ಕಾಗಿ ತಿಳಿಸೋದೇನೆಂದರೆ, ಏನು ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅಂತ ಇದೆ, ಅದರಲ್ಲಿ 4,74,900 ಚಿಲ್ಲರೆ ಜನಸಂಖ್ಯೆ ತೋರಿಸಿದ್ದಾರೆ. ಮತ್ತು ಆ ಸಂಖ್ಯೆ ಈಗ ನಮಗೆ ಕನ್ಫ್ಯೂಷನ್ ಆಗಿ ಹೊಲೆಯ ಸಮುದಾಯಕ್ಕೆ ಕೇವಲ 5% ಕೊಡಬೇಕು ಅಂತ ನಾಗಮೋಹನ್ ದಾಸ್ ವರದಿ ತಿಳಿಸಿದೆ. ಆದರೆ ನಾನು ನಮ್ಮ ಭೀಮಬಲ ಬಳಗದಿಂದ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇರೋದು ಏನಂತಂದರೆ, ನೀವು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಇರುವಂಥದ್ದನ್ನೇ ಅದು ಜಾತಿಗಳಿಗೆ ಒಂದು ಹೆಡ್ಲೈನ್ ಇದ್ದಂಗೆ. ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋದು ಕೂಡ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಲೇ ಕೊಡ್ತಾ ಇದ್ದಾರೆ. ಅದನ್ನು ತೆಗೆದು ನಮಗೆ ಏನು ಕರೆಕ್ಟಾಗಿ ಜಾತಿ ಇದೆ ಸ್ಪೆಸಿಫಿಕ್ಕಾಗಿ ಹೊಲೆಯ, ಚನ್ನದಾಸ, ಮಾದಿಗ ಈ ಥರನೇ ನಮೂದಿಸಿ ಕೊಡೋದ್ರ ಮೂಲಕ ಈ ಒಂದು ಪರಂಪರೆ ಶುರುವಾದರೆ ಈ ಒಂದು ಗೊಂದಲಕ್ಕೆ ನಿಜವಾದ ಪರಿಹಾರ ಸಿಗುತ್ತೆ. ಇಲ್ಲದಿದ್ದರೆ ಈ ಪರಿಹಾರ ನೀವು ಯಾವ ದಾಸಲ್ಲ ಇನ್ಯಾರನ್ನೇ ತಂದು ಆಯೋಗ ರಚನೆ ಮಾಡಿ ವರದಿ ಮಾಡಿದ್ರು ಇದೇ ಥರ ಸಮಸ್ಯೆ ಮುಂದುವರಿಯುತ್ತೆ. ಇದು ಸುಖಾಂತ್ಯ ಕಾಣಬೇಕು ಅಂದರೆ ಜಾತಿಗಳನ್ನು ಸ್ಪೆಸಿಫಿಕ್ಕಾಗಿ ಅದನ್ನು ನಿಖರವಾಗಿ ಅವರನ್ನು ಸಂಶೋಧನೆ ಮಾಡಿ ಮತ್ತು ಅವರ ಮಾಹಿತಿ ತಗೊಂಡು ಅವರ ವಂಶ ಪರಂಪರೆ ಯಾವ ಜಾತಿಯಿಂದ ಬಂದಿದ್ದಾರೆ ಅಂತಂತ ತಗೊಂಡು ಅದನ್ನು ಕೊಡೋದ್ರ ಮೂಲಕ ಇದಕ್ಕೆ ಪರಿಹಾರ ಕಂಡ್ಕೋಬೋದು. ಯಾಕೆ ಅಂತಂದರೆ, ನಿಮಗೆ ರೆವಿನ್ಯೂ ನಮಗೆ ಇನ್ಕಮ್ ಸರ್ಟಿಫಿಕೇಟು ಕೇವಲ 5 ವರ್ಷ ವ್ಯಾಲಿಡಿಟಿ ಇರ್ತದೆ. ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ವಂಶ ಪಾರಂಪರ್ಯ ಇರೋ ಅಂಥದ್ದು. ನೀವು ತರಾತುರಿಯಲ್ಲಿ ಸಂತೆಗೆ 3 ಮೊಳ ನೇದಂಗೆ ನೀವು ಆಯೋಗದ ವರದಿಯನ್ನು ತಕ್ಷಣಕ್ಕೆ ನೀವು ಜಾರಿ ಮಾಡಿಬಿಟ್ರೆ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಸಮುದಾಯಗಳಿಗೆ ಮೋಸ ಆಗಿ ಹೋರಾಟಕ್ಕೆ ಬೀದಿಗಿಳಿತಾರೆ. ಈ ಹಿಂದೆ ಕೂಡ ನೀವು ಏನು ಆಯೋಗ ಇದನ್ನು ಜಾತಿ ಜನಗಣತಿ ಮಾಡೋಕ್ಕೆ ಹೊರಟಿತು, ಆ ಹೊರಟಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಜಾತಿ ಜನಗಣತಿ ಆಗ್ತಿಲ್ಲ ಅನ್ನೋದನ್ನು ಈಗಾಗಲೇ ಮಾಧ್ಯಮಗಳಲ್ಲಿ ತುಂಬ ಕಡೆ ಪ್ರಸಾರ ಆಯಿತು. ಅದು ಸತ್ಯ ಕೂಡ. ಆ ಸತ್ಯ ಆಗಿರಬೇಕಾದ್ರೆ ನಾವು ಇದನ್ನು ಏನೋ ನಾವು ಸರ್ಕಾರದ ಒಂದು ಒಳ್ಳೆಯ ಪ್ರಚಾರ ಸಿಗ್ತದೆ ಅಥವಾ ಒಂದಷ್ಟು ಓಟ್ ಗಿಟ್ಟಿಸ್ಕೊತೀವಿ, ಈ ಥರದ್ದೊಂದು ದುರಾದೃಷ್ಟಕರ ಸಂಗತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಯಾವುದೇ ಸಮುದಾಯಗಳಿಗೆ ಮೋಸ ಮಾಡಬೇಡಿ ಅನ್ನೋದು ಭೀಮಬಲ ಬಳಗದ ಒಂದು ಇದು. ನಿಮಗೆ AJ ಸದಾಶಿವ ಆಯೋಗ ಆಗಲಿ, ಆವನೂರು ಆಯೋಗ ಆಗಲಿ, ಇವು ಯಾವೂ ಕೂಡ 4 ಜಾತಿಗಳನ್ನಷ್ಟೇ ಅವರು ಗುರುತಿಸಿದರು. ಇವರು ಪ್ರವರ್ಗ 5 ಅಂತ ಇನ್ನೊಂದನ್ನು ಗುರುತಿಸಿ ಇದರಲ್ಲಿ AK, AD, AA ತಂದಿದ್ದಾರೆ. ಅಂದರೆ ವರ್ಣ ಶ್ರೇಣಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಂತ ಆದಮೇಲೆ ಅನ್ಟಚಬಲ್ಸ್ನ, ಅಸ್ಪೃಶ್ಯರನ್ನ ಪಂಚಮರು ಅಂತ ಗುರುತಿಸಿದ್ರು. ಹಂಗೆ ಇವರು ವರದಿಯಲ್ಲಿ ಪಂಚಮರನ್ನಾಗಿ ಪಂಚಮರ ಇದಾಗಿ ಒಂದು AK, AD, AA ತಂದಿದ್ದಾರೆ. ಇದು ಅವಶ್ಯಕತೆ ಇರಲಿಲ್ಲ. ಈ ವಿಷಯವಾಗಿ ನಾವು ಏನು ಮೈಸೂರಿನಲ್ಲಿ ಸಾಕಷ್ಟು ಮೀಟಿಂಗ್ಗಳನ್ನ ಹಮ್ಮಿಕೊಂಡಿದ್ವಿ. ಅದು ನಮ್ಮ ಸಮುದಾಯದ ಏನು ಸ್ವಾಮೀಜಿಗಳಾದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹಾಗೆ ತುಂಬ ನಾಯಕರುಗಳು ಈ ಪರವಾಗಿ ನಾವು ಮೀಟಿಂಗ್ಗಳು ಹಮ್ಮಿಕೊಂಡಿದ್ವಿ. ಈಗ ನಾವು ಹೋರಾಟ ಮಾಡ್ತಿರೋದು ಯಾವುದೇ ಒಂದು ಜಾತಿ ಅಥವಾ ಒಳಜಾತಿ ಅವ್ರದ್ದನ್ನು ಇದು ಮಾಡಿ ಅಲ್ಲ, ಓಲೈಸ್ಕೊಂಡಲ್ಲ. ಇದು ನಮಗೆ ಬಲಗೈನವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಒಂದು ಉದ್ದೇಶಕ್ಕೆ. ಯಾಕೆಂದ್ರೆ ಈಗ ನಾವು ಎಚ್ಚೆತ್ಕೊಳ್ಳದಲ್ಲೇ ಹೋದರೆ ನಮ್ಮ ಮುಂದಿನ ಪೀಳಿಗೆ ಇನ್ನೂ ಅನುಭವಿಸ್ಬೇಕಾಗತ್ತೆ, ನಮ್ಮ ಮಕ್ಕಳು ಇನ್ನೂ ಅನುಭವಿಸ್ಬೇಕಾಗತ್ತೆ. ಅದು ಆಗಬಾರ್ದು ಅಂದರೆ ಏನು, ಈಗ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರು ಕೊಟ್ಟಿರೋ ವರದಿನ ಅವರೇ 3 ಪಾಯಿಂಟ್ ಹಾಕಿದ್ದಾರೆ ಅಲ್ಲಿ, ಪುರಸ್ಕರಿಸಿ, ತಿರಸ್ಕರಿಸಿ, ಪರಿಶೀಲಿಸಿ ಅಂತ. ಈಗ ಮತ್ತೆ ಪುನರ್ ಪರಿಶೀಲಿಸಿ ಆ ನಂತರ ನೀವು ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ 1 ತಿಂಗಳಲ್ಲ, ಇನ್ನೂ 6 ತಿಂಗಳಾಗಲಿ. ಅವರೇನು ಕೋಟಿಗಟ್ಟಲೆ ಬಿಡುಗಡೆ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಮಾಡಲೇಬೇಕು, ಅರ್ಜೆಂಟಾಗಿ ಏನೋ ಮೂವ್ ಮಾಡಬೇಕು ಅಂತ ಮಾಡೋ ಬದಲು ಯಾಕೆ ಇನ್ನೂ 1 ತಿಂಗಳು ತೊಗೊಳ್ಳಿ, 2 ತಿಂಗಳು ತೊಗೊಳ್ಳಿ, ಮತ್ತೊಮ್ಮೆ ಒಂದು ಸಮಿತಿ ಅಂತ ರಚನೆ ಮಾಡಿ ಮತ್ತೊಮ್ಮೆ ನೀವು ಜಾತಿ ಗಣತಿ ಮಾಡಿ ಆಮೇಲೆ ನೀವು ಕೊಡೋ ಅಂಥ ರಿಸಲ್ಟು ಲೇಟ್ ಆಗಾದರೂ ಲೇಟೆಸ್ಟ್ ಆಗಿರುತ್ತೆ, ಎಲ್ಲರಿಗೂ ನ್ಯಾಯ ದೊರಕುತ್ತೆ, ಹಾಗೆ ನಮ್ಮ ಮುಂದಿನ ಪೀಳಿಗೆನೂ ಇದು ಸುರಕ್ಷಿತವಾಗಿರುತ್ತೆ ಅಂತ ನಾವು ಇಲ್ಲಿ ಆಗ್ರಹ ಪಡಿಸ್ತಾ ಇದ್ದೀವಿ.